ದರ್ಶನ್ ಧ್ರುವನಾರಾಯಣ್. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 178 ಗೌರವಾನ್ವಿತ ಗೃಹ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರಗಳನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸಚಿವರು ಉತ್ತರವನ್ನು ನೀಡಿದ್ದಾರೆ. ನಮ್ಮ ನಂಜನಗೂಡು ವಿಧಾನಸಭಾ ಕ್ಷೇತ್ರದಲ್ಲಿ, ವಿಶೇಷವಾಗಿ ಪಟ್ಟಣ ಪ್ರದೇಶದಲ್ಲಿ ಕಳೆದ 3 ತಿಂಗಳಿಂದ ಕೂಡ ಅತಿ ಹೆಚ್ಚು ಅಪರಾಧಗಳು ಅಂತಂದರೆ ಹೌಸ್ ಬ್ರೇಕ್ ಥೆಫ್ಟ್, ಮನೆಗಳ್ಳತನಗಳು ಸಾಕಷ್ಟು ಜಾಸ್ತಿ ಆಗಿರೋದನ್ನು ನಾವು ನೋಡಿದ್ದೇವೆ. ಇದರ ಸಲುವಾಗಿ ಈಗಾಗಲೇ ಗೌರವಾನ್ವಿತ ಸಚಿವರು ನಮಗೆ ಮೈಸೂರು ಜಿಲ್ಲಾ DR ಟೀಮ್ನಿಂದ ನಮಗೆ ಸಿಬ್ಬಂದಿಗಳನ್ನ ಕೊಟ್ಟು ನೈಟ್ ಬೀಟ್ಸ್ಗೂ ಕೂಡ ಇವತ್ತು ಸಹಕರಿಸ್ತಾ ಇದ್ದಾರೆ. ಆದರೆ ನಮಗೆ ಇವತ್ತು ನಂಜನಗೂಡು ನಮ್ಮ ಪಟ್ಟಣ ಪ್ರದೇಶ ಏನಿದೆ ಸಾಕಷ್ಟು ಎಕ್ಸ್ಪ್ಯಾಂಡ್ ಆಗಿದೆ. ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಇಲ್ಲಿ ಅವರ ವಾಸ್ತವ್ಯವನ್ನು ಹೂಡಿ ನಮ್ಮ ಪಟ್ಟಣ ಪ್ರದೇಶ ಸಾಕಷ್ಟು ಎಕ್ಸ್ಪ್ಯಾಂಡ್ ಆಗಿದೆ. ಆದ್ದರಿಂದ ನಮಗೆ ಹೆಚ್ಚಿನ ಸಹಕಾರ ನಮ್ಮ ಗೃಹ ಇಲಾಖೆಯಿಂದ ಅವಶ್ಯಕತೆ ಇದೆ. ಯಾಕೆಂತಂದರೆ ಇವತ್ತಿಗೂ ಕೂಡ ನಮ್ಮ ಪಟ್ಟಣ ಠಾಣೆ ಆಗಿರ್ಬೋದು, ನಮ್ಮ ನಂಜನಗೂಡು ಗ್ರಾಮಾಂತರ ಆಗಿರ್ಬೋದು, ಕವಲಂದೆ ಆಗಿರ್ಬೋದು, ಉಳ್ಳಳ್ಳಿ ಆಗಿರ್ಬೋದು, ಎಲ್ಲ ಠಾಣೆಗಳಲ್ಲೂ ಕೂಡ ಸಿಬ್ಬಂದಿಯ ಕೊರತೆ ಸಾಕಷ್ಟು ಇದೆ. ಆದ್ದರಿಂದ ತಮ್ಮ ಮೂಲಕ ನಾನು ಮಾನ್ಯ ಸಚಿವರಲ್ಲಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಶಾಸಕರು ಧ್ರುವನಾರಾಯಣ್ ಅವರು ಅವರ ಕ್ಷೇತ್ರದಲ್ಲಿ ಏನು ಈ ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಹಾಗೆ ಅಂತೇಳಿ ಕೇಳಿದ್ದಾರೆ. ಜಾಸ್ತಿ ಆಗಲಿಲ್ಲ ಮಾನ್ಯ ಅಧ್ಯಕ್ಷರೇ. 2023ರಲ್ಲಿ 985 ಆದರೆ 2024ರಲ್ಲಿ 990 ಆಗಿದೆ. 2025ಕ್ಕೆ 981 ಆಗಿದೆ. ಅಂದರೆ ಹೆಚ್ಚು ಆಗಲಿಲ್ಲ. 4-5 ಕಡಿಮೆ ಆಗಿದ್ರೂ ಕೂಡ ಅದನ್ನು ನಾನು ಕಡಿಮೆ ಆಯಿತು ಅಂತ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಹೆಚ್ಚಂತೂ ಖಂಡಿತವಾಗಿ ಆಗಿಲ್ಲ. ನಾವು ಈಗ ಅದಕ್ಕಾಗಿ ಈ ರೀತಿ ಪ್ರಕರಣಗಳಾಗಬಾರ್ದು ಅಂಥೇಳಿ ಭಾಳ ಕ್ರಮಗಳನ್ನು ತಗೊಂಡಿದ್ದೇವೆ. ಮೈಸೂರು ಜಿಲ್ಲೆ ಏನು ಕೇರಳಕ್ಕೆ ಬಾರ್ಡರ್ ಆಗ್ತಾ ಇದೆ, ಅವರು ನಂಜನಗೂಡಿಂದ ಕೇರಳಕ್ಕೆ ಬಾರ್ಡರ್ ಇದೆ, ಅಲ್ಲಿ ಚೆಕ್ ಪೋಸ್ಟನ್ನು ರಚನೆ ಮಾಡಿ 24 ಗಂಟೆ ಹಗಲು ರಾತ್ರಿ ಅಲ್ಲಿ ಚೆಕ್ ಪೋಸ್ಟನ್ನು ಮಾನಿಟರ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಜೊತೆಗೆ ಈ ಮಾರ್ನಿಂಗ್ ಬೀಟು, ಫುಟ್ ಪೆಟ್ರೋಲಿಂಗು ಅಂತೇನು ನಮ್ಮಲ್ಲೆಲ್ಲ ನಡೀತಾ ಇದೆ, ಅದನ್ನು ಕೂಡ ಯಾವುದೇ ಅಹಿತಕರವಾದ ಘಟನೆ ಆಗಬಾರ್ದು ಅಂತೇಳಿ ಅದನ್ನು ಮಾರ್ನಿಂಗ್ ಬೀಟನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಇಡೀ ಜಿಲ್ಲೆನಲ್ಲಿ ಪಬ್ಲಿಕ್ ಸೇಫ್ಟಿ ಅಂತಕ್ಕಂಥ ಕಾರ್ಯಕ್ರಮದಡಿ ಸುಮಾರು 3221 ಕ್ಯಾಮ್ರಾಗಳನ್ನು ಇಡೀ ಜಿಲ್ಲೆಯಲ್ಲಿ ಅಳವಡಿಸಿದ್ದಾರೆ. ಆ ಜಿಲ್ಲೆಯಲ್ಲಿ ಎಲ್ಲೇ ಮೇನ್ ರೋಡ್ಗಳಲ್ಲಿ ಯಾರೇ ಅಪರಾಧ ಮಾಡಿ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ನಮಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಕ್ಕಂಥದ್ದು ಆ ವ್ಯವಸ್ಥೆಯನ್ನು ಕೂಡ ಇವತ್ತು ಮುಂಜಾಗೃತಾ ಕ್ರಮವಾಗಿ ಮಾಡಿದ್ದಾರೆ. ಆಮೇಲೆ ಭಾಳಷ್ಟು ಕ್ರಮಗಳು ನಾನು ವಿವರವಾಗಿ ಅವರಿಗೆ ಉತ್ತರ ಕೊಟ್ಟಿದ್ದೇನೆ. ಅದೆಲ್ಲವನ್ನು ಕೂಡ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಮಾನ್ಯ ಅಧ್ಯಕ್ಷರೇ. ಸೈಬರ್ ವಂಚನೆ ಆಗ್ತಾ ಇದೆ ಮೈಸೂರಿನಲ್ಲಿ, ಮೈಸೂರು ಡಿಸ್ಟ್ರಿಕ್ಟಲ್ಲಿ ಅಂತೇಳಿ ಇಡೀ ರಾಜ್ಯದಲ್ಲಿ ನಾವು ಈಗಾಗಲೇ ಕ್ರಮ ತಗೊಂಡಿವಿ. ಅಲ್ಲಿ 1930 ದೂರವಾಣಿ ಕರೆಯನ್ನು ಒಂದು ಪಬ್ಲಿಕ್ ಸೇಫ್ಟಿ ದೃಷ್ಟಿಯಿಂದ ಕೊಟ್ಟಿದ್ದೇವೆ. ಇಮಿಡಿಯೇಟಾಗಿ ಅದಕ್ಕೆ ಆ್ಯಕ್ಟ್ ಮಾಡ್ತಾರೆ. ನಾವು ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ, ಮನೆ ಮನೆಗೆ ಪೊಲೀಸ್ ಅಂತೇಳಿ. ಪ್ರತಿಯೊಂದು ಪೊಲೀಸ್ ಜ್ಯೂರಿಸ್ಡಿಕ್ಷನ್ನಲ್ಲಿ ಪ್ರತಿಯೊಂದು ಮನೆಗೂ ಕೂಡ ಪೊಲೀಸ್ನವರು ಭೇಟಿ ಕೊಡಬೇಕು, ಅವರ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಧೈರ್ಯ ಕೊಡಬೇಕು, ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಅಂಥೇಳಿ. ಅವರ ಟೆಲಿಫೋನ್ ನಂಬರನ್ನು ಶೇರ್ ಮಾಡ್ಕೋಬೇಕು. ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ, ನಿಮಗೇನಾದರೂ ತೊಂದರೆ ಆದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಇದಕ್ಕಾಗಲೇ ಇಡೀ ದೇಶದಲ್ಲಿ ಇದಕ್ಕೆ ಮೆಚ್ಚುಗೆ ಬಂದಿದೆ. 3ನೇ ಸ್ಥಾನ ಇಡೀ ದೇಶದಲ್ಲಿ. ಇದಕ್ಕೆ ಪ್ರೈಸ್ ಕೂಡ ಕೊಟ್ಟಿದ್ದಾರೆ, ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮಕ್ಕೆ. 95% ಇಡೀ ರಾಜ್ಯದಲ್ಲಿ ಮನೆ ಮನೆಗೆ ಪೊಲೀಸ್ನವರು ಹೋಗಿ ಅವರನ್ನು ಮಾತಾಡಿಸಿ ಅವರಿಗೆ ಧೈರ್ಯ ಹೇಳಿ, ನಿಮ್ದೇನಾದರೂ ತೊಂದರೆ ಇದ್ದರೆ ಹೇಳಿ ಅಂತೇಳಿ ಅವರಿಗೆ ಮಾತಾಡಿಕೊಂಡು ಬಂದಿದ್ದಾರೆ. ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಹಾಗಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅವರು ವೆಹಿಕಲ್ಸ್ ಕಡಿಮೆ ಇದೆ ಹಾಗೆ ಅಂತೇಳಿ ಹೇಳಿದರು. ವೆಹಿಕಲ್ಸ್ ಈಗಾಗಲೇ ನಾವು ಸಾಕಷ್ಟು ಎಷ್ಟು ವೆಹಿಕಲ್ಸ್ ಅಗತ್ಯ ಇದೆ
ಅವರಿಗೆ ಅಷ್ಟನ್ನು ಕೊಟ್ಟಿದ್ದೀವಿ. ಒಂದು ಅವ್ರ ಕ್ಷೇತ್ರದಲ್ಲಿ ಕವಲಂದೆ ಅಂತೇಳಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಮಾತ್ರ ಒಂದು ಮೋಟ್ರ್ ಬೈಕ್ ಕೊಡಬೇಕಾಗಿದೆ, ಅದನ್ನು ನಾನು ಕೊಡಿಸ್ಕೊಡ್ತೀನಿ. ಯಾಕೆಂದರೆ ಒಂದು ಮೋಟ್ರ್ ಬೈಕ್ ಕೊಡಬೇಕು ಮತ್ತು 4 ಚಕ್ರದ್ದು ಜೀಪ್ ಆಗಲಿ ಕಾರಾಗಲಿ ಕೊಡಬೇಕಾಗತ್ತೆ. ಅದರಲ್ಲಿ ಕವಲಂದೆಯಲ್ಲಿ ಒಂದು ಮೋಟ್ರ್ ಬೈಕ್ ಶಾರ್ಟೇಜ್ ಇದೆ, ಅದನ್ನು ನಾನು ಕೊಡಿಸ್ಕೊಡ್ತೀನಿ. ಮತ್ತು ನಾವು ಎಲ್ಲ ರೀತಿ ಕ್ರಮಗಳನ್ನು, ಮಾನ್ಯ ಅಧ್ಯಕ್ಷರೇ, ಈ 3 ವರ್ಷದಲ್ಲಿ ಸುಮಾರು 2700 ಜನನ ಅರೆಸ್ಟ್ ಮಾಡಿದ್ದೀವಿ. ಯಾರ್ಯಾರು ಅಪರಾಧದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನಾತ್ಮಕವಾದಂಥ ಕ್ರಮವನ್ನು ಕೂಡ ಈಗಾಗಲೇ ನಾವು ತಗೊಳ್ತಾ ಇದ್ದೀವಿ. ಆದ್ದರಿಂದ ಮಾನ್ಯ ಸದಸ್ಯರಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ, ಎಲ್ಲ ರೀತಿಯ ಸಹಕಾರವನ್ನು ಪೊಲೀಸ್ ಇಲಾಖೆ ತಮಗೆ ಕೊಡುತ್ತೆ. ಮತ್ತು ನಿಮಗೆ ವಾಹನಗಳ ಅಗತ್ಯ ಇನ್ನೂ ಮುಂದೆ ಅವ್ರ ಸಿಬ್ಬಂದಿ ಕೊರತೆ ಅಂತ ಹೇಳಿದರು. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ. ಸುಮಾರು ನಮ್ಮಲ್ಲಿ 17,000 ಹುದ್ದೆಗಳು ಬಾಕಿ ಇದೆ, ಖಾಲಿ ಇದ್ದಾವೆ. ಅದನ್ನು ರಿಕ್ರೂಟ್ ಮಾಡೋದಕ್ಕೆ ಹಂತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಪರ್ಮಿಷನ್ ಕೊಟ್ಟಿದ್ದಾರೆ, ಪ್ರಾರಂಭ ಆಗ್ತಾ ಇದೆ. ಅದಾದಮೇಲೆ ನಾನು ಅವರಿಗೆ ಸಿಬ್ಬಂದಿಯ ಕೊರತೆಯನ್ನು ಸರಿ ಮಾಡಿಕೊಡ್ತೇನೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಗೌರವನೀಯ ಸಚಿವರು ಉತ್ತರದಲ್ಲಿ ನಮ್ಮ ಕೌಲಂದೆ ಠಾಣೆಯಲ್ಲಿ ಒಂದು 4 ಚಕ್ರದ ವಾಹನ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ವಾಹನ ಸದ್ಯಕ್ಕೆ ಇರೋದಿಲ್ಲ, ವಾಹನ ಇಲ್ಲ. ಜೊತೆಗೆ ನಮ್ಮ ಸಂಚಾರಿ ಠಾಣೆಯಲ್ಲೂ ಕೂಡ ವಾಹನ ಇಲ್ಲ, 4 ಚಕ್ರದ ವಾಹನ ಅಲ್ಲೂ ಕೂಡ ಇರೋದಿಲ್ಲ. ದಯಮಾಡಿ ತಮ್ಮ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ, 2 ಠಾಣೆಯವರೆಗೂ ಕೂಡ ನಮಗೆ 4 ಚಕ್ರದ ವಾಹನವನ್ನ ದೊರಕಿಸ್ಕೊಡ್ಬೇಕು. ಅದೇ ರೀತಿ ನಮ್ಮ ಪಟ್ಟಣ ಪ್ರದೇಶ ಏನು ಎಕ್ಸ್ಪ್ಯಾಂಡ್ ಆಗಿದೆ, ಹೊಸ ಹೊಸ ಬಡಾವಣೆಗಳಿಂದ ಸೇರ್ಪಡೆ ಆಗಿದೆ, ಅವಕ್ಕೂ ಕೂಡ ಹೆಚ್ಚಿನ ರೀತಿ ಕ್ಯಾಮ್ರಾಸ್ ಅಳವಡಿಕೆ ಮಾಡ್ಕೊಡ್ಬೇಕು. ಜೊತೆಗೆ ಹೆಚ್ಚಿನ ಗಸ್ತನ್ನು ಅಲ್ಲೂ ಕೂಡ ಮಾಡ್ಕೊಡ್ಬೇಕು ಅಂತ ತಮ್ಮ ಮೂಲಕ ಅವರಲ್ಲಿ ವಿನಂತಿ ಮಾಡ್ತೀನಿ. ಅಧ್ಯಕ್ಷರೇ, ಅಲ್ಲೇ ಅವ್ರು ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ, ಈಗಲೇ ಲೇಟ್ ಆಯ್ತು. ಕೌಲಂದೆ ಪೊಲೀಸ್ ಸ್ಟೇಷನ್ ಏನಿದೆ, ಮಹದೇಶ್ವರನ ಬೆಟ್ಟಕ್ಕೆ ಸಾವಿರಾರು ಭಕ್ತರು ಪ್ರತಿನಿತ್ಯ ಅದೇ ಮೂಲಕ ಹೋಗ್ತಾರೆ. ಆಯ್ತು, ಅಲ್ಲೇ ಅದನ್ನ ಸ್ವಲ್ಪ ಸ್ಟ್ರೆಂಥನ್ ಮಾಡಿ ಚೆನ್ನಾಗಿ ಅಂತ ಅಷ್ಟೇ. ಓಕೆ, ಅವರ ಅಗತ್ಯತೆಯನ್ನ ನೋಡಿಕೊಂಡು ನಾನು ಅವರಿಗೆ ಕೊಡಿಸ್ತೇನೆ. ಮಾನ್ಯ ನಂದಸ್ವಾಮಿ ಅವರು, ನಂದಸ್ವಾಮಿ. ಮಾನ್ಯ ಅಧ್ಯಕ್ಷರೇ, ಬಸವರಾಜ್, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 16 ಮಾನ್ಯ ಸಣ್ಣ ನೀರಾವರಿ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದರೆ ಅದು ಹೇಗಿದೆ ಅಂತಂದ್ರೆ, ಈ ಗೋಣಿ ಚೀಲಕ್ಕೆ ಬುಡಗಾಸ್ ಹಾಕಿದ್ರು ಅಂತ ನಮ್ಮ ಹಳ್ಳಿನಲ್ಲಿ ಗಾದೆ ಹೇಳ್ತಾರೆ. ಈಗ ಏನಾಗಿ ಹೇಳಿ, ಅದರಿಂದ ಏನೂ ಆಗಲ್ಲ. ಇವ್ರು ಸುಮ್ಮನೆ ನನಗೆ ಉತ್ತರ ಕೊಟ್ಟಂಗೆ ಆಗುತ್ತೆ. ಇದು ಇದೇನ್ ಮಾಡ್ಬೇಕು, ಯಾವ ರೀತಿ ಕೊಡ್ಬೇಕು ಹೇಳಿ. ಕನಿಷ್ಠ 50% ಅವರು ಕೊಡ್ಲಿಲ್ಲ ಅಂದ್ರೆ ರೈತರು ಅಲ್ಲಿ ಕಾಮಗಾರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಧ್ಯಕ್ಷ. ಓಕೆ, ನಮ್ಮ ಸಚಿವರನ್ನ ಕೇಳಿದ ಅವರ ಇಕ್ಕಟ್ಟುಗಳು ನನಗೂ ಅರಿವಾಗುತ್ತೆ. ಆದ್ರೆ ಇದನ್ನ ಬಗೆಹರಿಸ್ಬೇಕಾದ್ರೆ ಮನಸ್ಸು ಮಾಡಿದ್ದಾರೆ, ಆದ್ರೆ ಪೂರ್ಣ ಮನಸ್ಸು ಮಾಡಿ ಕನಿಷ್ಠ ಪಕ್ಷ ಅರ್ಧ ಭಾಗನಾರು ಬಿಡುಗಡೆ ಮಾಡಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ದಯಮಾಡಿ 2022ರಲ್ಲಿ ಜಿಲ್ಲಾಧಿಕಾರಿಗಳು ಧರಣಿಗೆ ಮಾಡಿದ್ದಾರೆ. ಇನ್ನು 4 ವರ್ಷದಿಂದ ನಾವು ನಿಜವಾಗ್ಲೂ 15ರಲ್ಲಿ ಈ ಯೋಜನೆ ಪ್ರಾರಂಭ ಆದ್ದು. 15 ಅಂದ್ರೆ 11 ವರ್ಷ ಆದ್ರೂ ಕೂಡ ನಿಜವಾಗ್ಲೂ ಇನ್ನೂ 10 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸ ಆಗಿಲ್ಲ. ಆದಷ್ಟು ಆ ಡಿಸ್ಟೆನ್ಸ್ ಮಾತ್ರ ನಾವು ಲ್ಯಾಂಡ್ ಅಕ್ವಿಷನ್ ಮಾಡಿ 4 ಕಾಮಗಾರಿ ಮಾಡೋದಾದ್ರೆ ಪೂರ್ಣ ಪ್ರಮಾಣದಲ್ಲಿ ಆ ಕೆರೆಗಳಿಗೆ ನೀರು ಕೊಡ್ಬೋದು. ಬೇಸಿಗೆ ಬಂದಿದೆ, ಹೇಗಾದ್ರೂ ಮಾಡಿ 50% ಹಣ ಬಿಡುಗಡೆ ಮಾಡುವಂತ ವಾಗ್ದಾನ ನನಗೆ ನೀಡಿ. ಮಾನ್ಯ ಮಂತ್ರಿಗಳು. ಅಧ್ಯಕ್ಷರೇ, ಈಗಾಗಲೇ ಸನ್ಮಾನ ಸದಸ್ಯರು ಹೇಳಿದಂತೆ ಇದು 2022ರಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿದೆ. ಒಟ್ಟಾರೆ 6,12,21,000 ಅಷ್ಟಾಗಿತ್ತು. ಈಗ ನಾವು ಅದಕ್ಕೆ 1 ಕೋಟಿ ರೂಪಾಯಿ ಮಾತ್ರ ರಿಲೀಸ್ ಮಾಡಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಏನಂದರೆ, ಈ ಲ್ಯಾಂಡ್ ಅಕ್ವಿಷನ್ಗೆ ಅವಾರ್ಡ್ ಪ್ರಕಾರ ಒಟ್ಟಾರೆ ರಾಜ್ಯದಲ್ಲಿ 35 ಕೋಟಿ ಚಿಲ್ಲರೆ ಇದ್ದರೆ, ಕೋರ್ಟ್ಗಳಿಂದ ಬಂದಿರತಕ್ಕಂಥ ಆರ್ಡರ್ ಪ್ರಕಾರ 383 ಕೋಟಿ ಆಗಿದೆ. ಈಗ ಆಲ್ರೆಡಿ ಇದರಲ್ಲಿ ನಾವು ಪ್ರತಿ ವರ್ಷ ಒಂದು 100 ಕ್ರೋರ್ಸ್ ಮಾತ್ರ ನಾವು ಲ್ಯಾಂಡ್ ಎಕ್ವಿಷನ್ ಇಟ್ಕೊತೀವಿ. ಅದರಲ್ಲಿ ಈಗಾಗಲೇ 179 ಕ್ರೋರ್ಸ್ ನಾವು ರಿಲೀಸ್ ಮಾಡಿದ್ವಿ. ಈಗ ಇವ್ರ ಕೇಸ್ನಲ್ಲಿ ಪಾಪ ಅವರು ಒನ್ ಟೈಮ್ ಸೆಟಲ್ಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಆ ರೈತರಿಗೆ ನ್ಯಾಯಯುತವಾಗಿ ನಾವು ಆದಷ್ಟು ತಕ್ಷಣ ಕೊಡಬೇಕು. 1 ಕೋಟಿ ಈ ವರ್ಷದಲ್ಲಿ ರಿಲೀಸ್ ಮಾಡಿದ್ವಿ. ಸನ್ಮಾನ ಸದಸ್ಯರು ಹೇಳಿದಂತೆ ಅರ್ಧದಷ್ಟು, ಇನ್ನೂ 2 ಕೋಟಿ ರೂಪಾಯಿಯಷ್ಟು ಆದಷ್ಟು ತೀವ್ರವಾಗಿ ರಿಲೀಸ್ ಮಾಡಿ ಅವರಿಗೆ ನ್ಯಾಯ ಒದಗಿಸ್ಕೊಡ್ತೀವಿ. ಡಾಕ್ಟರ್ ಜಿ ಟಿ ದೇವೇಗೌಡರು. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸಣ್ಣ ನೀರಾವರಿ ಸಚಿವರನ್ನ 186ನೇ ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಕೇಳಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸಚಿವರು ಉತ್ತರವನ್ನ ಒದಗಿಸಿದಿರಿ. ಈ ಕ್ಷೇತ್ರದಲ್ಲಿ ಕನ್ನಂಬಾಡಿ ಕಟ್ಟೆ KRS ಕಟ್ಟಿದ್ದಾರೆ, ನೀರು ತುಂಬಿದೆ. ನಮ್ಮ ಹಳ್ಳಿಗಳು ಬಹಳಷ್ಟು ಮುಳುಗಡೆ ಆದವು ಅಲ್ಲಿ. ಆದರೆ ನಮ್ಮ ಪ್ರದೇಶ ಮಾತ್ರ ಖುಷ್ಕಿ ಪ್ರದೇಶ, ಮಳೆನೇ ಬರೋದಿಲ್ಲ ಯಾವಾಗಲೂ ಕೂಡ.
ಅಲ್ಲಿ ಸುಮಾರು ಮೂಗನುಂಡಿ, ದೊಡ್ಡಮಾರ್ಗೊಂಡಹಳ್ಳಿ, ಅನಗಳ್ಳಿ ಸುಮಾರು 13 ಕೆರೆಗಳಿದ್ದಾವೆ. ಹಂಗೆ ಮುನಗನಹಳ್ಳಿ, ಹುಣಸೂರು ತಾಲೂಕು ಒಟ್ಟು 20 ಕೆರೆಗಳಲ್ಲಿ 1,000 ಅಡಿ ಕೊರೆದು ಕೂಡ ಬೋರ್ವೆಲ್ ನೀರು ಬರ್ತಾ ಇಲ್ಲ. ದನ ಕರುಗಳಿಗೆ ನೀರಿಲ್ಲ.